ನಮಸ್ಕಾರ. ಇವತ್ತಿನ ದಿನ ಟಿ ವೆಂಕಟಪ್ಪ ಚಾರಿಟೇಬಲ್ ಹಾಗೂ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಇವತ್ತು ರಕ್ತದಾನ ಶಿಬಿರ ಜೊತೆಗೆ ದಂತ ವೈದ್ಯ, ದಂತ ಚಿಕಿತ್ಸೆ, ಕಣ್ಣಿನ ತಪಾಸಣೆ ಹಾಗೂ ಕ್ಯಾನ್ಸರ್ ತಪಾಸಣೆ ಜೊತೆಗೆ ಆಯುರ್ವೇದದ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದು, ಇವತ್ತು ರಕ್ತ ಪರೀಕ್ಷೆ ಹಾಗೂ ಮೂಳೆಯ ಪರೀಕ್ಷೆ DMD ಅಂತ ಹೇಳ್ತೀವಿ, ಬೋನ್ ಡೆನ್ಸಿಟಿ, ಅದನ್ನು ಸಹ ಹಾಗೂ ಸಾರ್ವಜನಿಕ ತಪಾಸಣೆಯನ್ನು ನೆರವೇರಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜ್, ಚೇರ್ಮನ್, ಅಧ್ಯಕ್ಷರು ಟಿ ವೆಂಕಟಪ್ಪ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್ಗೆ. ಈ ದಿನ ನಮ್ಮ ಪೂಜ್ಯ ತಂದೆಯವರಾದ ಟಿ ವೆಂಕಟಪ್ಪನವರು ಮಾಜಿ ಚೇರ್ಮನ್ರು, ಈ ಭಾಗದ ಸೇವಾ ಮನೋಭಾವದ ಮಹಾದಾನಿಗಳಾಗಿದ್ದರು. ಈ ವೆಂಕಟಾಲ ಗ್ರೂಪ್ನ ಪಂಚಾಯಿತಿ ಚೇರ್ಮನ್ರಾಗಿದ್ದರು. ಅವರ 100ನೇ ವರ್ಷದ ಶತಾಬ್ದಿಯ ನೆನಪಿಗಾಗಿ ನಾವು ಈ ದಿನ ಈ ಬೃಹತ್ತಾದ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಭುವನ್ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದೇವೆ. ಅವರು ನಮ್ಮ ತಂದೆಯವರಾದ ಟಿ ವೆಂಕಟಪ್ಪನವರು ಸದಾ ಬಡ ಜನರ ಬಗ್ಗೆ ಯೋಚನೆ ಮಾಡುತ್ತಿದ್ದಂಥವರು, ಸದಾ ಸೇವಾ ಮನೋಭಾವನೆ ಇದ್ದು ಜನಸೇವೆಯೇ ಜನಾರ್ದನ ಸೇವೆಯಿಂದ ನಂಬಿದ್ದಂಥವರು. ನಾವು ಸಹ ಆ ನಿಟ್ಟಿನಲ್ಲೇ ಎಲ್ಲ ಕುಟುಂಬ ಸದಸ್ಯರುಗಳು ಪ್ರತಿ ವರ್ಷ ಅವರ ದಿವಂಗತವಾದ ನಂತರ ಪ್ರತಿ ವರ್ಷ ಅವರು ನವೆಂಬರ್ 8ರಂದು ದಿವಂಗತರಾದರು. ಆ ತಾರೀಕಿನಂದು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರ್ತೇವೆ. ಈ ದಿನ ಈ ಬೃಹತ್ ಆರೋಗ್ಯ ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಧನ್ಯವಾದಗಳು. ಹರ್ಷವರ್ಧನ್ ಅಂತ. ಇವತ್ತಿನ ದಿನ ಟಿ ವೆಂಕಟಪ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ವಿ. ಯಾಕಂದ್ರೆ ಟ್ರಸ್ಟ್ ಸ್ಥಾಪನೆ ಆಗಿ 10 ವರ್ಷ ಆಗಿದೆ. 2015ರಲ್ಲಿ ಸ್ಥಾಪನೆ ಆಗಿದ್ದು. ಟಿ ವೆಂಕಟಪ್ಪ ಅವರ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಟ್ರಸ್ಟ್ ನ ಸ್ಥಾಪನೆ ಮಾಡಿದ್ದು. ಆದ್ರಿಂದ ಇವತ್ತು ಆರೋಗ್ಯ ಶಿಬಿರ ಆಗ್ಲಿ, ಆಯುರ್ವೇದಿಕ್ ಆರೋಗ್ಯ ಶಿಬಿರ ಇದೆ, ಆಮೇಲೆ ನೇತ್ರದಾನ ಶಿಬಿರ ಇದೆ, ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ. ಎಲ್ಲರೂ ಸೇರಿ ಇವತ್ತು ನಮ್ಮ ಕುಟುಂಬ ಆಗ್ಲಿ, ಸಾರ್ವಜನಿಕರಾಗ್ಲಿ, ವೆಂಕಟಾಲ, ಮಾರುತಿನಗರ, ಯಲಹಂಕ ಸುತ್ತಮುತ್ತಲಿನ ಜನಗಳೆಲ್ಲ ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಕೇವಲ ನಮ್ಮ ಕುಟುಂಬ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ, ಇದು ಸಮಸ್ತ ಜನರೆಲ್ಲ ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ. ಸರ್, ಅದೇ ಹೇಳಿದ್ನಲ್ಲ, ಈಗ ಆರೋಗ್ಯ ಶಿಬಿರ ಅಂತ ಮಾಡ್ತಾ ಇದೀವಿ. ಆರೋಗ್ಯ ಶಿಬಿರದಲ್ಲಿ ನಿಮ್ಗೆ ಕ್ಯಾನ್ಸರ್ ಪೇಷಂಟ್ಗಳ್ದಾಗ್ಲಿ ಟ್ರೀಟ್ಮೆಂಟ್, ಚೆಕಪ್ ಇದೆ, ಹೆಲ್ತ್ ಚೆಕಪ್ ಇದೆ, ಆಮೇಲೆ ಬ್ಲಡ್ ಚೆಕಪ್ ಇದೆ, ಶುಗರ್ ಚೆಕಪ್ ಇದೆ, ಎಲ್ಲಾ ತರಹದ ಆರೋಗ್ಯದ ಚೆಕಪ್ ಇವತ್ತು ಮಾಡ್ತಾ ಇದೀವಿ. ಸರ್, ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದ ಯಲಹಂಕ ವಿಶ್ವನಾಥ್ ಅವ್ರು ಬರ್ತಾ ಇದಾರೆ. ಮತ್ತೆ ಇನ್ನೂ ಅನೇಕರು ಬರ್ತಾ ಇದಾರೆ. ಯಲಹಂಕ ಮುಖಂಡರು, ಹಿರಿಯ ಮುಖಂಡರು ಯಾರಿದಾರೋ ಎಲ್ಲರೂ ಬರ್ತಾ ಇದಾರೆ. ಸರ್, ಫ್ಯೂಚರ್ ಪ್ಲಾನ್ ಅಂದ್ರೆ ಒಂದು ಅನಾಥಾಶ್ರಮ ಮಾಡೋಣ ಅನ್ಬಿಟ್ಟು ಇದೀವಿ. ಇದೇ ಟ್ರಸ್ಟ್ ವತಿಯಿಂದ ಒಂದು ಅನಾಥಾಶ್ರಮ ಮಾಡಿದ್ರೆ ಸ್ವಲ್ಪ ಬಡವ್ರಿಗಾಗ್ಲಿ, ನಿರ್ಗತಿಕರಿಗಾಗ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇದೀವಿ. ನಾನು ದಿವಂಗತ ಟಿ ವೆಂಕಟಪ್ಪನವರ ಕೊನೆಯ ಮಗಳು. ಈ ಟ್ರಸ್ಟ್ ಅವ್ರ ಹೆಸರಿನಲ್ಲೇ ನಾವು ಶುರು ಮಾಡಿರೋದು. ಶುರು ಮಾಡಿ ಈಗ 10 ವರ್ಷ ಆಗಿದೆ. ವೆಂಕಟಪ್ಪನವರು ಆ ಕಾಲದಲ್ಲೇ ಅವರು 4ನೇ ತರಗತಿ ಓದಿದ್ರು. ಬಟ್ ಅವರಿಗೆ ಶಿಕ್ಷಣದ ಬಗ್ಗೆ ತುಂಬಾ ಮಹತ್ತರ ಆಸೆ ಇತ್ತು. ಎಲ್ಲರೂ ಎಜುಕೇಟ್ ಆಗ್ಬೇಕು, ಎಜುಕೇಶನ್ ಮೇಕ್ಸ್ ಎವ್ರಿಬಡಿ ಮೀನ್ಸ್ ಇಂಪ್ರೂವ್ ಮಾಡೋದು, ಆತರ. ಸೊ ಅವರು ಮಕ್ಕಳನ್ನೆಲ್ಲ ಆಗ್ಲೇ ನಮ್ಮನ್ನೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಸಿದ್ರು. ಮಾಸ್ಟರ್ ಡಿಗ್ರಿ ಮಾಡಿದ್ರು ನಮ್ಮ ಅಣ್ಣ ಎಲ್ಲಾನು. ಅವ್ರು ತೀರ್ಕೊಂಡ್ಮೇಲೆ ನಾವು ಅವರ ಉದ್ದೇಶ ಏನಿತ್ತು ಅದನ್ನ ನೆರವೇರಿಸೋದಕ್ಕೋಸ್ಕರ ಈ ಟ್ರಸ್ಟ್ ಅನ್ನು ಓಪನ್ ಮಾಡಿದ್ವಿ. ಸೊ ಅದ್ರ ಪ್ರಕಾರನೇ ಪ್ರತಿ ವರ್ಷ ಅವ್ರ ನೆನಪಿಗೋಸ್ಕರ ಮಕ್ಕಳಿಗೆ ಉಚಿತ ಪುಸ್ತಕಗಳು, ಅವಶ್ಯಕತೆ ಇರೋ ಬೆಂಚು ಏನಿದೆಯೋ ಗವರ್ಮೆಂಟ್ ಶಾಲೆಗೆ ಸರಬರಾಜು ಮಾಡ್ತಾ ಇದ್ವಿ. ಅದಾದ್ಮೇಲೆ ನಾವು ವೃದ್ಧಾಶ್ರಮಗಳಿಗೆ ಅವರ ಅವಶ್ಯಕತೆ ಇರೋ ಏನು ಅವಶ್ಯಕತೆ ಇರ್ತೀಗ ಹೊದಿಕೆಗಳು, ಬಟ್ಟೆಗಳು, ಇದನ್ನೆಲ್ಲ ಕೊಡ್ಸಿದ್ದೇವೆ. ಪ್ರತಿ ವರ್ಷನೂ ಶಾಲೆಗೆ ಪುಸ್ತಕ ಕೊಡಿಸ್ತಾ ಇರ್ತೀವಿ. ಅಂದ್ರೆ ಗವರ್ಮೆಂಟ್ ಫ್ರೀ ಬುಕ್ಸ್ ಕೊಡ್ತಾ ಇದ್ರು ಅವ್ರಿಗೆ ಇನ್ನೂ ಅವಶ್ಯಕತೆ ಇರೋದ್ರಿಂದ ನಮ್ಮದು ಅದೊಂದು ಸೇವೆ ಇತ್ತು. ಈ ವರ್ಷ ಬಂದ್ಬಿಟ್ಟು ನಮ್ಮ ತಂದೆಯವರ 100ನೇ ಬರ್ತ್ಡೇ. ಸೊ ಅವ್ರ ನೆನಪಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ.
ಈ ಕಾರ್ಯಕ್ರಮ ಆಕ್ಚುಲಿ ತುಂಬಾನೇ ದೊಡ್ಡ ಯೋಜನೆನೇ ಆಗಿದೆ. ಯಾಕಂದ್ರೆ ಆರೋಗ್ಯದ ಬಗ್ಗೆ ಎಲ್ಲ ಫ್ರೀ ಇದೆ. ಇವನ್ ನೇತ್ರದಾನ, ಬ್ಲಡ್ ಡೊನೇಷನ್, ಇವನ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇದೆ, ಹೈ ಸ್ಕ್ರೀನಿಂಗ್ ಇದೆ, ಮತ್ತೆ ಬೋನ್ ಡೆನ್ಸಿಟಿ ಟೆಸ್ಟಿಂಗ್. ಸೊ ಇದೆಲ್ಲ ಉಚಿತವಾಗಿ ಮಾಡ್ತಾ ಇದೀವಿ ನಾವು ಅವ್ರ ನೆನಪಿಗೋಸ್ಕರ. ಸೊ ಇದೊಂದು ಸಕ್ಸಸ್ಫುಲ್ ಆಗ್ಬಿಟ್ರೆ ನಮ್ಗೆ ಭಾರಿ ಖುಷಿ ಆಗ್ಬಿಡುತ್ತೆ. ಇನ್ನು ಮುಂದೆನೂ ನಾವು ಅವರ ಹೆಸರಿನಲ್ಲಿ ಹೀಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.